ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ನಾವು ಲಕ್ಷ್ಮಿ ಮುಂದೆ ತಟ್ಟೆಗೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅಂಥದ್ದು ಮಾಡಿಬಿಟ್ಟು ದೇವಿಗೆ ಇಡ್ತೀವಿ. ಸೊ ಇವತ್ತು ಬಿಳಿ ಚಕ್ಲಿ ಮಾಡೋದು ನೋಡೋಣ. ಫುಲ್ ವಿಡಿಯೋ ನೋಡಿ. ಇದಕ್ಕೆ ಒಂದು ಐಟಮ್ ಯೂಸ್ ಮಾಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ಥರನೇ ನೀವು ಮಾಡಿ, ಖಂಡಿತವಾಗ್ಲೂ ಇದೇ ಥರನೇ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫುಲ್ ವಿಡಿಯೋ ನೋಡಿ. ಎಲ್ಲೂ ಕಟ್ಟಾಗಲ್ಲ ಚಕ್ಲಿ, ಇದೇ ಥರ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಒಂದು 3 ರಿಂದ 4 ಸಲ ವಾಶ್ ಮಾಡಿ ಕುಕ್ಕರಲ್ಲಿ ಒಂದು 5 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟ್ ಆಗಂಗೆ. ಬಿಳಿ ಚಕ್ಲಿಗೆ ಇದೇ ಮೇಯ್ನ್ ಐಟಮ್ ಅಂತಲೇ ಹೇಳ್ಬೋದು. ಇದು ಸ್ಕಿಪ್ ಮಾಡಬೇಡಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೀರು ಹಾಕ್ದಂಗೆ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗುತ್ತೆ. ನೀರು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಉದ್ದಿನಬೇಳೆ ಇಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಒಂದು ಅಗಲವಾಗಿರುವಂಥ ಬೇಷನ್ ತೊಗೊಂಡಿದ್ದೀನಿ. ಈ ಗ್ರೈಂಡ್ ಮಾಡಿರೋವಂಥದ್ದು ಹಾಕ್ತಾಯಿದ್ದೀನಿ ಉದ್ದಿನಬೇಳೆನ. ನೋಡಿ, ಇಷ್ಟೇ ಇರಬೇಕಾಗತ್ತೆ ಗಟ್ಟಿಗೆ. ನೋಡಿ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಬಿಳೆ ಎಳ್ಳು ಹಾಕ್ತಾಯಿದ್ದೀನಿ. ಕಪ್ಪದಿತ್ತು ಅಂದ್ರೂ ಕಪ್ಪದು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಮೆಣಸು ಪೌಡರ್ ಹಾಕ್ತಾಯಿದ್ದೀನಿ, ಪೆಪ್ಪರ್ ಪೌಡರ್ ಒಂದು 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮೊದಲಿಗೆ ಮಿಕ್ಸ್ ಮಾಡಿ. ನೋಡಿ, ಕೈಯಲ್ಲೇ ಮಿಕ್ಸ್ ಮಾಡಿ. ನೋಡಿ, ಸಾಕು ಇಷ್ಟು. ಈಗ ಒಂದು ಅರ್ಧ ಚೌಟಷ್ಟು ಬಿಸಿ ಬಿಸಿ ಎಣ್ಣೆ ಹಾಕಬೇಕಾಗತ್ತೆ. ಚೆನ್ನಾಗಿ ಕಾಯಿಸಿರಬೇಕು, ಎಣ್ಣೆ ಹಾಕಬೇಕಾಗತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಚಿಕ್ಕದು ಚೌಟ್ ತೊಗೊಂಡಿದ್ದೀನಿ. ಒಂದು ಅರ್ಧ ಚೌಟಷ್ಟು ಯೂಸ್ ಮಾಡಬೇಕಾಗತ್ತೆ. ಎಣ್ಣೆ ಹಾಕಿದ್ಮೇಲೆ ಸಡನ್ನಾಗಿ ಕೈ ಇಡಕ್ಕೆ ಹೋಗಬೇಡಿ, ಸುಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಮೊದಲಿಗೆ. ನೋಡಿ, ನೀರನ್ನ ಚುಮ್ಗಿಸಿ ಕಲಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದೇ ಸತಿ ನೀರು ಹಾಕೋಕ್ಕೆ ಹೋಗಬಾರ್ದು. ಚಪಾತಿ ಹಿಟ್ಟಿನ ಸ್ವಲ್ಪ ಸಾಫ್ಟಾಗಿ ಕಲಸಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ. ನೋಡಿ, ತುಂಬ ಸಾಫ್ಟು ಬೇಡ, ತುಂಬ ಗಟ್ಟಿನೂ ಬೇಡ. ಚಪಾತಿ ಹಿಟ್ಟಿನ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಸಾಕು ಇಷ್ಟು. ನೋಡಿ, ಚಕ್ಲಿ ಒರಳು ತೊಗೊಂಡಿದ್ದೀನಿ. ಈ ರೀತಿ ಸ್ಟಾರ್ ಶೇಪ್ ಇರೋದು ಹಾಕ್ಕೊಂಡಿದ್ದೀನಿ ಬಿಲ್ಲೆ. ಒಂದು ಸ್ವಲ್ಪ ಎಣ್ಣೆ ಎಲ್ಲ ಚಕ್ಲಿ ಒರಳಿಗೆ ನೋಡಿ ಈ ರೀತಿ ಗ್ರೀಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಚಕ್ಲಿ ಒರಳಿಗೆ ಫಿಲ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇದೇ ಥರ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಫುಲ್ಲು ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಗ್ಯಾಪ್ ನೋಡಿ, ಇಷ್ಟು ಫಿಲ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಇದು ಗಟ್ಟಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಸವರಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಚಕ್ಲಿ ನೀವು ಒತ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲೂ ಕಟ್ಟಾಗ್ತಾ ಇಲ್ಲ. ನೋಡಿ, ಈ ರೀತಿ ಲಾಕ್ ಮಾಡಿದ್ರೆ ಆಯಿತು. ನೋಡಿ, ಬಿಳಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವರಮಹಾಲಕ್ಷ್ಮಿಗೆ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮತ್ತೊಂದು ಚಕ್ಲಿ ಇದು ಮಾಡ್ಕೊಳ್ಳೋಣ. ನಿಮಗೆ ಚಕ್ಲಿ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಮುರುಕು ಸಹಿತ ಮಾಡ್ಬೋದು. ಡೈರೆಕ್ಟ್ ಎಣ್ಣೆಲೇ ನೀವು ಇದು ಮಾಡ್ಬೋದು.
ನೋಡಿ ಈ ರೀತಿ ಲಾಕ್ ಮಾಡಿದ್ರೆ ಆಯಿತು. ಎಲ್ಲ ಚಕ್ಲಿನೂ ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕಿಟ್ಟಿದೆ. ಎಣ್ಣೆ ಬಿಸಿ ಆಗಿದೆಯಾ ನೋಡೋಣ. ಬಿಸಿಯಾಗಿದೆ ಎಣ್ಣೆ, ಸಾಕು ಇಷ್ಟು ಬಿಸಿ ಆದರೆ. ನೋಡಿ ಒಂದೊಂದೇ ಚಕ್ಲಿಗಳು ಹಾಕ್ಕೊಳ್ಳೋಣ. ಸೈಡಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ, ಮಧ್ಯಕ್ಕೆ ಏನಾದರೂ ಬಿಟ್ಟರೆ ಕಿತ್ತೋಗ್ಬಿಡುತ್ತೆ. ಹುಷಾರಾಗಿ ಬಿಡಬೇಕಾಗತ್ತೆ ಚಕ್ಲಿಗಳನ್ನ. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸಬೇಕಾಗುತ್ತೆ, ತಕ್ಷಣವೇ ತೆಗಿಬಾರ್ದು. ನೋಡಿ ಒಂದು ಸೈಡ್ ಬೆಂದಿದ ಮೇಲೆ ಇನ್ನೊಂದು ಸೈಡ್ ಈ ರೀತಿ ನಿಧಾನಕ್ಕೆ ತಿರುವು ಹಾಕ್ಕೊಳ್ಳಿ. ನೋಡಿ ಇದೊಂದು ಸ್ವಲ್ಪ ಬೇಯಬೇಕು. ನೋಡಿ ಈ ರೀತಿ ತಿರುವು ಹಾಕ್ಕೊಳ್ಳಿ. ಒಂದೊಂದು ಸೈಡ್ ಬೆಂದಿದ್ದಾದಮೇಲೆ ಈ ನೊರೆ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅವಾಗ ಬೆಂದಿದೆ ಅಂತ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಬಿಳಿ ಚಕ್ಲಿ. ನೋಡಿ ಆಗಿದೆ, ಸಾಕು. ಈಗ ತಕ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲ ಚಕ್ಲಿಗಳು ಕೂಡ ಇದೇ ಥರ ಕರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕಾಗತ್ತೆ. ಆಮೇಲೆ ಹೈ ಫ್ಲೇಮಲ್ಲಿ ಇಡಿ. ಫಸ್ಟ್ ಚಕ್ಲಿ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನೋಡಿ ವರಮಹಾಲಕ್ಷ್ಮಿ ಪ್ರಯುಕ್ತ ಬಿಳಿ ಚಕ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೀವು ಒಮ್ಮೆ ಟ್ರೈ ಮಾಡಿ. ಫುಲ್ ವಿಡಿಯೋ ನೋಡಿ. ನಾನು ಇದರಲ್ಲಿ ಒಂದು ಐಟಮ್ ಯೂಸ್ ಮಾಡಿದ್ದೀನಿ, ಅದನ್ನು ನೀವು ಯೂಸ್ ಮಾಡಲೇಬೇಕಾಗತ್ತೆ. ಅದನ್ನು ಅಳತೆ ಪ್ರಕಾರ ನಾನು ಹೇಳಿದ್ದೀನಿ, ಹಂಗೆ ಯೂಸ್ ಮಾಡಿ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.